ಓಂ ಅರ್ಚಿರಾದಿನ ತತ್ ಪ್ರತಿಥೇಹೆ ಅಂತ ಇದು 4ನೇ ಅಧ್ಯಾಯದ 3ನೇ ಪಾದದ ಮೊದಲ ಸೂತ್ರ. ಮಾರ್ಗ ಗಮ್ಯಂಚ ಅಸ್ಮಿನ್ ಪಾದೇ ಉಚ್ಯತೆ ಅಂತ ಆಚಾರ್ಯರು ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲು ಪ್ರಾರಂಭಿಸಿದ್ದಾರೆ. ಈ ಪಾದದಲ್ಲಿ ಚರಮದೇಹವನ್ನು ತೊರೆದು ಜ್ಞಾನಿಗಳು ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗ ಯಾವುದು ಮತ್ತು ಅವರ ಗಮ್ಯಸ್ಥಾನ ಯಾವುದು ಅನ್ನುವುದನ್ನೆಲ್ಲ ವರ್ಣಿಸ್ತಾರೆ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಉದ್ಧರಿಸಿದ್ದಾರೆ, ಮತ್ತು ಬ್ರಹ್ಮತರ್ಕದ ಮಾತನ್ನು ಉದ್ಧರಿಸ್ತಾರೆ. ಇದಕ್ಕೆ 21ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾರ್ಗ ಗಮ್ಯಂಚ ಏತತ್ ಪಾದಾರ್ಥ ಇತಿ ಭಾವೇನ ಏತತ್ಪಾದೀಯ ಅಧಿಕರಣಾನಾಂ ಸಂಗ್ರಹೇಣ ಅರ್ಥಮಾಹ. ಜ್ಞಾನಿಗಳು ಸಾಗಬೇಕಾಗಿರುವ ಮಾರ್ಗ ಮತ್ತು ಗಮ್ಯ, ಅವರು ಎಲ್ಲಿ ಹೋಗಿ ತಲುಪಬೇಕಾಗಿದೆ ಆ ಗಮ್ಯ, ಇವಿಷ್ಟು ಈ ಪಾದದಲ್ಲಿ ಹೇಳ್ತಾರೆ. ಈ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಪಾದದ ಒಟ್ಟಾರೆ ಅಧಿಕರಣಗಳ ಸಾರವನ್ನು ಆಚಾರ್ಯ ಸಂಗ್ರಹಿಸಿದ್ದಾರೆ. ಅರ್ಚಿರಾದಿ ಪಥಾವಾಯುಂ ಪ್ರಾಪ್ಯತ್ಯೇನ ಜನಾರ್ದನಂ ಯಾಂತ್ಯುತ್ತಮ ನರೋಚ್ಚಾದ್ಯಾ ಬ್ರಹ್ಮಲೋಕಾತ್ ಸಹಾಮುನ ಅಂತ. ಅರ್ಚಿರಾದಿ ಪಥ, ಅರ್ಚಿರ್ ಮಾರ್ಗ ಮೊದಲಾದ ಮಾರ್ಗಗಳ ಮೂಲಕ ಭಗವಂತನನ್ನ ತಲುಪ್ತಾರೆ. ಮೊದಲು ವಾಯುಂ ಪ್ರಾಪ್ಯ, ಮುಖ್ಯ ಪ್ರಾಣನನ್ನು ತಲುಪಿ ತೇನ ಜನಾರ್ದನಂ ಯಾಂತಿ, ಆ ಬಳಿಕ ಅವರು ಮುಕ್ತಿಗೆ ಹೋಗ್ತಾರೆ ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಅಯಂ ವಿವೇಕ, ಅದಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ಸ್ಪಷ್ಟೀಕರಣ ನಾವು ಪಡ್ಕೋಬೇಕು. ದ್ವಿವಿಧೋ ಹಿ ಮಾರ್ಗ, ಮಾರ್ಗ ಅನ್ನೋದು 2 ಥರ ಇದೆ ಅಂತೆ. ಆ 2 ಮಾರ್ಗಗಳನ್ನು ಇಲ್ಲಿ ವಿವರಿಸ್ತಾರೆ. ಅರ್ಚಿರ್ ಮಾರ್ಗ ದೇವಾನಾಂ ಲಯ ಮಾರ್ಗಶ್ಚೇತಿ, ಮನುಷ್ಯೋತ್ತಮರಿಗೆ ಅರ್ಚಿರ್ ಮಾರ್ಗ, ಮತ್ತು ದೇವತಾ ಶ್ರೇಷ್ಠರಿಗೆ ಲಯ ಮಾರ್ಗ ಅಂತ ಹೀಗೆ 2 ಥರದ ಮಾರ್ಗ ಇದೆ. ತಮಗಿಂತ ಉತ್ತಮರಲ್ಲಿ ಲಯ ಹೊಂದೋದು. ತದ್ವಯಮಪಿ ಅರ್ಚಿರಾದಿ ಪಥ ಇತ್ಯನೇನೈವ ಸಂಗೃಹ್ಯತೆ. ದೇವತೆಗಳು ಸಾಗಬೇಕಾದ ಮಾರ್ಗವನ್ನು ಮತ್ತು ಮನುಷ್ಯರು ಸಾಗಬೇಕಾದಂತಹ ಮಾರ್ಗವನ್ನು, ಇವೆರಡನ್ನೂ ಕೂಡ ಮನುಷ್ಯರು ಪರಿತ್ಯಾಗ ಮಾಡುವ ರೀತಿ, ತಮ್ಮ ದೇಹವನ್ನು ಪರಿತ್ಯಾಗ ಮಾಡುವ ರೀತಿ, ಇವೆರಡನ್ನೂ ಕೂಡ ಇಲ್ಲಿ ಆಚಾರ್ಯ ಸಂಗ್ರಹಿಸಿದ್ದಾರೆ. ಅರ್ಚಿರಾದಿ ಪಥ ಎಂಬ ಶಬ್ದದಿಂದ, ಒಂದೇ ಶಬ್ದದಿಂದ ಅವೆರಡನ್ನೂ ಕೂಡ ಸಂಗ್ರಹಿಸಿದ್ದಾರೆ. ಆದಿಪದೇನ ಪ್ರವೇಶ ಮಾರ್ಗಸ್ಯ ಗ್ರಹಣಂ. ಅರ್ಚಿರಾದಿ ಪಥ ಅಂತಿದೆಯಲ್ಲ, ಅರ್ಚಿರಾದಿ ಮಾರ್ಗ ಅಂತ ಹೀಗೆ ಪ್ರಶ್ನೆ ಬಂದರೆ, ಅವರು ಅರ್ಚಿರ್ ಮಾರ್ಗ ಅನ್ನೋದು ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಮತ್ತು ಆದಿ ಎಂಬ ಶಬ್ದದಿಂದ ಪ್ರವೇಶ ಮಾರ್ಗ, ಅವು ದೇವತೆಗಳು ತಾವು ಯಾರಲ್ಲಿ ಪ್ರವೇಶ ಮಾಡ್ತಾರಲ್ಲ, ಲಯ ಹೊಂದುತ್ತಾರಲ್ಲ, ಅಲ್ಲಿ ಪ್ರವೇಶ ಅಂದರೆ ಲಯ ಅಂತ ಅರ್ಥ. ಆ ಮಾರ್ಗವನ್ನು ಅವರು ಲಯ ಹೊಂದಲಿಕ್ಕೆ ಒಂದು ಮಾರ್ಗ ಇರ್ತದೆ. ದೇವತೆಗಳಿಗೆ ತಮಗಿಂತ ಹಿರಿಯರಾದ ದೇವತೆಗಳಲ್ಲಿ ಲಯ ಹೊಂದಲಿಕ್ಕೆ ಒಂದು ಮಾರ್ಗ, ಅದು ಆದಿ ಪದದಿಂದ. ಅರ್ಚಿರ್ ಎಂಬ ಪದದಿಂದ ಮನುಷ್ಯರಿಗೆ ಸಂಬಂಧಪಟ್ಟಂಥ ಮಾರ್ಗ ಇದು. ಒಟ್ಟು ಇಷ್ಟನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಪಥಿಭ್ಯಾಮಿತಿ ವಕ್ತವ್ಯ, ಅರ್ಚಿರಾದಿ ಪಥಿಭ್ಯಾಮ್ ಅಂತ ಹೇಳಬೇಕಾಗಿತ್ತು. ಪಥ ಅಂತ ಯಾಕೆ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ಪಥಿಮ್ಯಾಮ್ ಅಂತ ಮಕಾರ ಇದೆ, ಆ ಮಕಾರವನ್ನು ತಿದ್ಕೋಬೇಕು. ಪಥಿಭ್ಯಾಮ್, ಪಂಥಾಹ ಪಂಥಾನೋ ಪಂಥಾನಃ, ಪಂಥಾನಂ ಪಂಥಾನೋ ಪಥಃ ದ್ವಿತೀಯ ವಿಭಕ್ತಿ, ಪಥ ಪಥಿಭ್ಯಾಂ ಪಥಿಭಿಃ ಅಂತ ದ್ವಿತೀಯ ವಿಭಕ್ತಿ ದ್ವಿವಚನದ ರೂಪ, ಅಲ್ಲಿ ತೃತೀಯ ವಿಭಕ್ತಿ ದ್ವಿವಚನದ ರೂಪ ಪಥಿಭ್ಯಾಮ್ ಅಂತ. ಅರ್ಚಿರಾದಿ ಪಥಿಭ್ಯಾಮ್, ಅರ್ಚಿರ್ ಮಾರ್ಗದ ಮೂಲಕ ಮನುಷ್ಯರು ಮತ್ತು ಲಯ ಮಾರ್ಗದ ಮೂಲಕ ದೇವತೆಗಳು ಅಂತ ಹೀಗೆ ಹೇಳಬೇಕಾಗಿತ್ತು.
ಪಥಿಭ್ಯಾಮ್ ಅಂತ ಹೀಗೆ ಹೇಳಬೇಕಾಗಿದ್ದಲ್ಲಿ, ತೃತೀಯ ವಿಭಕ್ತಿಯ ದ್ವಿವಚನವನ್ನು ಹೇಳಬೇಕಾಗಿದ್ದಲ್ಲಿ ಪಥ ಇತಿ ಏಕವಚನಂ ಜಾತ್ಯಭಿಪ್ರಾಯಂ, ಪಥ ಅಂತ ಏಕವಚನವನ್ನು ಯಾಕೆ ಹೇಳಿದ್ದಾರೆ, ದ್ವಿವಚನವನ್ನ ಹೇಳಬೇಕಾಗಿತ್ತಲ್ಲ ಅಂತ ಒಂದು ಸಹಜವಾದ ಪ್ರಶ್ನೆ. ಅದಕ್ಕೆ ಉತ್ತರ ಜಾತ್ಯೈಕ ವಚನಂ. ಮಾರ್ಗದಿಂದ ಹೋಗ್ತಾರೆ ಅಂದ್ರೆ ಇವರು ಮಾರ್ಗದಿಂದ ಹೋಗ್ತಾರೆ, ಅವರು ಮಾರ್ಗದಿಂದ ಹೋಗ್ತಾರೆ. ಹೋಗುವ ಮಾರ್ಗದಿಂದ ಮಾರ್ಗ ಬೇರೆ ಬೇರೆ ಆದ್ರೂ ಕೂಡ ಆ ಮಾರ್ಗವನ್ನು ಒಂದು ಅಂತ ಹೇಳಿದ್ದಾರೆ ಅಷ್ಟೆ. ಅನೇಕ ಕಡೆ ಜಾತ್ಯಭಿಪ್ರಾಯ ಅಂದ್ರೆ ಗೋವನ್ನ ಕಾಲಿನಿಂದ ಮುಟ್ಟಬಾರದು ಅಂತ ಹೀಗೆ ಹೇಳಿದಾಗ ಯಾವುದೋ ಒಂದು ಗೋವನ್ನ ಅಂತ ಅರ್ಥ ಅಲ್ಲ, ಯಾವ್ದ್ಯಾವ್ದು ಗೋವು ಅದು ಯಾವುದನ್ನು ಕೂಡ ಮುಟ್ಟಬಾರದು ಅಂತಾನೆ ಅರ್ಥ. ನಮ್ಗದು ಗೊತ್ತಿದೆ. ಅನೇಕ ಕಡೆ ಹೀಗೆ ಧನವು ದುಃಖಕ್ಕೆ ಕಾರಣ ಅಂತ ಹೀಗೆಲ್ಲ ಹೇಳಿದಾಗ ಧನ ಎಲ್ಲೆಲ್ಲಿ ಇರ್ತದೋ ಅದೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಅಂತ ಹೀಗೆ ನಮ್ಗೆ ಗೊತ್ತಾಗೇ ಆಗ್ತದೆ. ಆದ್ರಿಂದ ಇಲ್ಲಿಯೂ ಕೂಡ ಪಥ ಅಂತ ಏಕವಚನದಲ್ಲಿ ಪ್ರಯೋಗ ಮಾಡಿದ್ರು ಅದರಿಂದ ಇವ್ರಿಗೊಂದು ಮಾರ್ಗ ಅವ್ರಿಗೊಂದು ಮಾರ್ಗ ಅಂತ ಇಷ್ಟು ಗೊತ್ತಾಗ್ತದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ, ಅರ್ಚಿರಾದಿ ಪಥೇನ ಅಂತ ಆಗ್ಬೇಕಾಗಿತ್ತು, ಅರ್ಚಿರಾದಿ ಪಥ ಅಂತ ಹೇಗಾಯಿತು ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ನಾವು ಮೂಲ ಆ ಶಬ್ದ ಏನು ಅಂತ ಅನ್ನೋದನ್ನು ತಿಳ್ಕೊಂಡ್ರೆ ಇದೆಲ್ಲ ಸ್ಪಷ್ಟ ಆಗ್ತದೆ. ಈಗಾಗಲೇ ನಾ ಹೇಳಿದಂತೆ ಮೂಲ ಶಬ್ದ ಪಂಥಾಹ ಪಂಥಾನೋ ಪಂಥಾನಃ, ಅದರ ತೃತೀಯ ವಿಭಕ್ತಿ ಪಥ ಪತಿಭ್ಯಾಂ ಪತಿಭಿಹಿ, ಅದೆಲ್ಲ ವಿಷಯ ಸರಿ. ಅಲ್ಲಿ ಋಕ್ಪೂರಬ್ಧೂಹು ಪಥಾಮಾನಕ್ಷಯ ಅಂತ ಒಂದು ಸೂತ್ರ ಅಷ್ಟಾಧ್ಯಾಯಿಯಲ್ಲಿ. ಅಷ್ಟಾಧ್ಯಾಯಿಯಲ್ಲಿ ಅದರ ಸಂಖ್ಯೆ 5ನೇ ಅಧ್ಯಾಯ 4ನೇ ಪಾದ 74ನೇ ಸೂತ್ರ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದನ್ನು ಹೊಂದಿಸ್ಕೊಂಡಿರ್ತಾರಲ್ಲ, ಆ ಹೊಂದಾಣಿಕೆ ಕ್ರಮದಲ್ಲಿ ಅದು 940ನೇ ಸೂತ್ರ. ಸಮಾಸಾಂತ ಪ್ರಕರಣ ಅಂತ, ಸಂಧಿ ಪ್ರಕರಣ, ಸಮಾಸ ಪ್ರಕರಣ, ಧಾತು ಪ್ರಕರಣ ಅಂತ ಹೀಗೆ ಬೇರೆ ಬೇರೆ ಥರದ ಪ್ರಕರಣಗಳು ಹೇಗಿರ್ತವೆ ಹಾಗಿದೊಂದು ಸಮಾಸಾಂತ ಪ್ರಕರಣ ಅಂತ ಒಂದು ಪ್ರಕರಣ. ಸಮಾಸಾಂತ ಪ್ರಕರಣ ಅಂದ್ರೆ ಏನು, ಸಮಾಸ ಆದಮೇಲೆ ಆ ಧಾತುವಿಗೊಂದು ಆ ಶಬ್ದಕ್ಕೊಂದು ಪ್ರತ್ಯಯ ಬಂದು ಅದು ಅಕಾರ ಅಂತ ಆಗ್ತಿರ್ತದೆ ಕೆಲವು ಬಾರಿ. ಅಂತಹ ಪ್ರಕರಣಗಳು ನಮಗೆ ಬಹಳ ಪ್ರಧಾನವಾದ ಉದಾಹರಣೆ ಅಂದ್ರೆ ರಾಜ ರಾಜಾನೋ ರಾಜಾನ ಅಂತ ನಕಾರಾಂತವಾದ ಶಬ್ದ ನಮ್ಗೆ ಇದು ಗೊತ್ತಿದೆ. ಆದ್ರೆ ಅದು ಕೇವಲ ರಾಜ ಶಬ್ದ ನಡೆಯುವಾಗ ರಾಜ್ಞಾ ರಾಜಭ್ಯಾಂ ರಾಜಭಿಹಿ ಅಂತ ಹೀಗೆ ನಡೀತದೆ. ಆದ್ರೆ ಅದೇ ರಾಜ ಶಬ್ದವನ್ನ ಸಮಾಸದಲ್ಲಿ ತಗೊಂಡಾಗ ಮಹಾರಾಜ ಅಂತ ಹೀಗೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಅಕಾರ ಅಂತ ಆಗ್ತದೆ. ಹಾಗೆ ಮಹಾರಾಜೇನ, ದೇವರಾಜೇನ ಹೀಗೆಲ್ಲ ಎಲ್ಲ ಕಡೆ ಕೂಡ ಅದು ತೃತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿಯಲ್ಲಿ ಎಲ್ಲ ಕಡೆಯೂ ಕೂಡ ಹೀಗೆ ಅಕಾರಾಂತವಾಗಿ ಪರಿಣಮಿಸ್ತದೆ. ಹೀಗೆ ಸಮಾಸಾಂತ ಪ್ರಕರಣ ಅಂತ ಒಂದು ಪ್ರಕರಣವೇ ಇದೆ ಶಾಸ್ತ್ರದಲ್ಲಿ. ಸಮಾಸಾಂತ ಅಂದ್ರೆ ಸಮಾಸ ಆದ ಮೇಲೆ ಬರಬೇಕಾದಂತಹ ಒಂದು ಪ್ರತ್ಯಯ, ಆ ಪ್ರತ್ಯಯವನ್ನು ಹೇಳುವಂತಹ ಸೂತ್ರ, ಪ್ರತ್ಯಯವನ್ನು ಹೇಳುವಂತಹ ಪ್ರಕರಣ ಅದು. ಒಂದೊಂದು ಕಡೆ ಒಂದೊಂದು ಥರ. ಹಾಗೆ ಋಕ್ಪೂರಬ್ಧೂ ಪಥಾಮಾನಕ್ಷಯ, ಋಕ್ ಶಬ್ದ, ಪುರ ಶಬ್ದ, ಅಪ್ ಶಬ್ದ, ಧೂಷ್ ಶಬ್ದ, ಪಥಿನ್ ಶಬ್ದ ಇವು ಕೆಲದಕ್ಕೂ ಕೂಡ ಸಮಾಸ ಆದಮೇಲೆ ಒಂದು ಪ್ರತ್ಯಯ ಬರ್ತದೆ. ಆ ಅಕಾರಾಂತವಾದ ಒಂದು ಪ್ರತ್ಯಯ ಬರ್ತದೆ. ಅಕಾರಾಂತವಾದ ಒಂದು ಪ್ರತ್ಯಯ ಬಂದು ಅದು ಶಬ್ದವೇ ಅಕಾರಾಂತವಾಗಿ ಆಗಿಬಿಡ್ತದೆ. ಉದಾಹರಣೆಗೆ ಋಕ್ ಋಚೌ ರುಚಃ ಅಂತ ವ್ಯಂಜನಾಂತವಾದ ಶಬ್ದ. ಆ ವ್ಯಂಜನಾಂತವಾದ ಶಬ್ದ ಅರ್ಧಂ ರುಚಾಂ ಅರ್ಧರ್ಚಂ, ಒಂದು ಪೂರ್ಣ ಋಕ್ ಅಲ್ಲ ಅರ್ಧ ಋಕ್ ಅಂತ ಹೀಗೆ ಪ್ರಯೋಗ ಆಗುವಂಥ ಪ್ರಸಂಗದಲ್ಲಿ ಅರ್ಧರ್ಚಂ ಅಂತ ಅಕಾರಾಂತವಾದ ಶಬ್ದ ಆಗ್ತದೆ, ನಪುಂಸಕಲಿಂಗ ಶಬ್ದ. ಪುರಂ ಪೂಹು ಪುರೌ ಪುರಃ ಅಂತ ಋಕಾರಾಂತವಾದ ಶಬ್ದ. ಆದ್ರೆ ಅದು ವಿಷ್ಣೋಹೋ ಪೂಹು ವಿಷ್ಣುಪುರಂ ಅಂತ ಹೀಗೆ ಸಮಾಸ ಹೊಂದಿಬಿಡ್ತದೆ. ವಿಷ್ಣುಪುರಂ ವಿಷ್ಣುಪುರೇ ವಿಷ್ಣುಪುರಾಣಿ ಅಂತ ಅಕಾರಾಂತವಾದ ಶಬ್ದವಾಗಿ ಅದು ಪರಿಣಮಿಸ್ತದೆ. ಅಪ್ ಶಬ್ದನು ಕೂಡ ವಿಮಲಾಪಂ ಸರಹ, ಆಪಹ ಆಪಹ ಅದ್ಭಿಃ, ಆಪಹ ಆಪಹ ಅದ್ಭಿಃ ಅದ್ಭ್ಯಃ ಅದ್ಭ್ಯಃ ಹೀಗೆ ಅದು ಪಕಾರಾಂತವಾದ ಶಬ್ದ ಅಪ್ ಶಬ್ದ, ನಮಗಿದು ಗೊತ್ತಿದೆ. ಆದರೆ ಆ ಶಬ್ದ ವಿಮಲಂ ವಿಮಲಾಹ ಆಪಹ ಯಸ್ಯ ತತ್, ಯಾವ ಸರೋವರದಲ್ಲಿ ವಿಮಲಾಹ ಸ್ವಚ್ಛವಾದ ಆಪಹ ನೀರುಗಳು ಇವೆಯೋ ತತ್ ಆ ಸರೋವರವು ವಿಮಲಾಪಂ ಅಂತ ಹೀಗೆ ಆಗಬೇಕಾದಂಥ ಒಂದು ಪ್ರಸಂಗ ಇದೆ. ಇಂತಹ ಪ್ರಸಂಗದಲ್ಲಿ ಅದನ್ನ ವಿಮಲಾ ಅಪಶಬ್ದ, ಅದು ಪಕಾರಾಂತವಾದ ಶಬ್ದ ಆದರೂ ಕೂಡ ಅಕಾರಾಂತ ಶಬ್ದವಾಗಿ ಪರಿಣಮಿಸ್ಕೊಂಡ್ಬಿಡ್ತಾರೆ.
ವಿಮಲಾಪಂ ಸರಹ, ವಿಮಲಾಪಂ ವಿಮಲಾಪೇ ವಿಮಲಾಪಾನಿ ಅಂತ ಅಕಾರಾಂತವಾದ ಶಬ್ದವಾಗಿ ಅದು ಪರಿಣಮಿಸಿ ಬಿಡ್ತದೆ. ವಿಮಲಾಪಂ ಸರಹ ಅಂತ ಈಗ ಅಪಶಬ್ದ ಆಗ್ತದೆ. ಧೂಹು ಧೂಹು ಧುರೌ ಧುರಹ ಅಂತ ಶಬ್ದ. ಆದರೆ ಅದಕ್ಕೂ ಕೂಡ ಸಮಾಸ ಆದಾಗ ಧುರಂ ಧುರೇ ಧುರಾಣಿ ಅಂತ ಆಗ್ತದೆ. ಹೀಗೆ ಅನೇಕ ಕಡೆ ಸಮಾಸ ಆಗೋದಕ್ಕಿಂತ ಮುಂಚೆ ಅದರ ನಡೆ ಒಂದು ರೀತಿ ಇರ್ತದೆ. ಸಮಾಸ ಆದಮೇಲೆ ಅದರ ನಡೆ ಮತ್ತೊಂದು ರೀತಿ ಆಗಿಬಿಡ್ತದೆ. ಇಂಥವನ್ನೆಲ್ಲ ಅಲ್ಲಿ ಋಕ್ಪೂರಬ್ಧು ಪಥಾಮಾನಕ್ಷೆ ಅನ್ನೋರು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಪಥಿನ್ ಶಬ್ದವೂ ಕೂಡ ಇರೋದನ್ನು ಗಮನಿಸ್ಬೇಕು ನಾವು. ಅದರಿಂದ ರಾಜ್ಞಾಂ ಪಂಥಾಹ ರಾಜಪಥಃ ಅಂತ ಹೀಗೆಲ್ಲ ಶಬ್ದಗಳಾಗಿಬಿಡ್ತವೆ. ಅಕಾರಾಂತವಾದ ಶಬ್ದವಾಗಿಬಿಡ್ತದೆ ಅದು. ಹಾಗೆ ರಾಜ ಮತ್ತು ಅಹಸ್ ಶಬ್ದಕ್ಕೆ ಹೇಳಲಿಕ್ಕೆ ರಾಜಾಹಸ್ ಸಖಿಭ್ಯಾಂ ಟಚ್ ಅಂತ ಅಲ್ಲಿ ಒಂದು ಬೇರೆ ಸೂತ್ರ ಇದೆ. ಆ ಸೂತ್ರಕ್ಕೆ ಅನುಗುಣವಾಗಿ ಅಹಸ್ ಶಬ್ದ ರಾಜ ಶಬ್ದ ಇದಕ್ಕೆಲ್ಲದಕ್ಕೂ ಕೂಡ ಅಕಾರಾಂತತ್ವವನ್ನು ಅಲ್ಲಿ ವರ್ಣಿಸಿದ್ದಾರೆ. ಹೀಗೆ ರಾಜ ಅಹಸ್ ಸಖಿಭ್ಯಾಂ ಟಚ್ ಅಂತ ಬಂದಿರುವ ವಿಷಯ. ಬೇರೆ ಬೇರೆ ಸೂತ್ರಗಳಿದೆ ಈ ಥರ. ಅದರಲ್ಲಿ ರಾಜಾಹಸ್ ಸಖಿಭ್ಯಾಂ ಅನ್ನೋದನ್ನು ಕೇವಲ ಉದಾಹರಣೆಗಾಗಿ ನೆನಪಿಗಾಗಿ ಹೇಳಿದೆ ಅಷ್ಟೇ. ಅದು ಹೆಚ್ಚು ಪ್ರಸಿದ್ಧ ಆದ್ದರಿಂದ ಇಲ್ಲಿ ಬೇಕಾದ ಋಕ್ಪೂರಬ್ಧು ಪಥಾಮಾನಕ್ಷೆ ಅಂತ. ಅದರ ತಾತ್ಪರ್ಯ ಏನು? ಸರಿ, ಆ ಸೂತ್ರದ ಪ್ರಕಾರ ಇಲ್ಲಿ ಅರ್ಚಿರಾದಿ ಪಥೇನ ಅಂತ ಆಗಬೇಕಾಗಿತ್ತು. ಅರ್ಚಿರಾದಿ ಪಥ ಅಂತ ಆಯ್ತು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಇದು ಸಾಮಾನ್ಯವಾಗಿ ಒಂದೇ ಉತ್ತರ ಎಲ್ಲ ಕಡೆನೂ ಕೂಡ ನಾವು ತಿಳ್ಕೊಂಡು ಬಿಡ್ಬೇಕಾದ್ದು. ಅವರೇನು ಪ್ರತ್ಯಯಗಳನ್ನು ಹೇಳಿರ್ತಾರಲ್ಲ, ಆ ಪ್ರತ್ಯಯಗಳೆಲ್ಲವೂ ಕೂಡ ಹಾಗೇ ಪ್ರತ್ಯಯಗಳು ಬರಬೇಕಂತೇನಿಲ್ಲ. ಅನೇಕ ಸರಿ ವ್ಯಾಕರಣದಲ್ಲಿ, ಪಾಣಿನಿ ವ್ಯಾಕರಣದಲ್ಲೇ ಆ ಎಲ್ಲ ಪ್ರತ್ಯಯಗಳ ನಿಯಮಗಳನ್ನ ಕಾರ್ಯಗಳ ನಿಯಮಗಳನ್ನು ಮೀರಿರುವುದು ಕಂಡು ಬರ್ತದೆ. ಅದರಿಂದ ಅವೆಲ್ಲ ವೈಕಲ್ಪಿಕ. ಋಕ್ಪೂರಬ್ಧೂ ಪಥಾಮಾನಕ್ಷಿ ಇತಿ ಸಮಾಸಾಂತಹ, ಸಮಾಸ ಆದ್ಮೇಲೆ ಬರಬೇಕಾದ ಪ್ರತ್ಯಯವನ್ನು ಹೇಳುವ ಸೂತ್ರ ಅದು ವೈಕಲ್ಪಿಕ. ಅಥವಾ ಆ ಪ್ರತ್ಯಯವೇ ಅನಿತ್ಯ. ಅನಿತ್ಯ ಅಂದರೆ ಅದು ವೈಕಲ್ಪಿಕ, ಅದನ್ನು ನಾವು ತಗೊಳ್ಳೇಬೇಕು ಅಂತ ಅಭಿಪ್ರಾಯ ಇಲ್ಲ ಅಂತ ಹೀಗೆ ಗೊತ್ತಾಗ್ತದೆ. ಆದ್ದರಿಂದ ಅರ್ಚಿರಾಜ ಪಥ ಅಂತ ಹೀಗೆ ಪ್ರಯೋಗ ಮಾಡಿದ್ದು ಸರಿ ಇದೆ. ವ್ಯಾಕರಣದಲ್ಲಿ ಪಾಣಿನಿ ವ್ಯಾಕರಣವನ್ನೇ ಅಲ್ಲೇ ಮುಂದೆ ಬಂದಿರೋ ಅನೇಕ ಬಾರಿ ಅದನ್ನ ಮೀರಿರುವುದು ಕಂಡು ಬರ್ತದೆ. ಆಚಾರ್ಯರಂತೂ ಪಾಣಿನಿ ವ್ಯಾಕರಣವನ್ನು ಸ್ವಲ್ಪ ಮಾತ್ರಕ್ಕೂ ಅನುಸರಿಸಿದವರಲ್ಲ, ಅವರು ಮಹಾವ್ಯಾಕರಣವನ್ನೇ ಅನುಸರಿಸಿದವರಾದ್ರಿಂದ ಅವರಿಗೆ ಈ ಪಾಣಿನಿ ವ್ಯಾಕರಣವನ್ನು ನಿಯಮವನ್ನು ಮೀರುವುದು ಯಾವುದೇ ರೀತಿಯಿಂದ ದೋಷಕರ ಅಲ್ಲ ಅಂತ ಅಭಿಪ್ರಾಯ. ಈ ದೇವತೆಗಳಿಗೆ ಮಾರ್ಗ ಒಂದು, ಮನುಷ್ಯರಿಗೆ ಮಾರ್ಗ ಒಂದು ಬಂತಲ್ಲ, ಅದನ್ನು ಅನುವ್ಯಾಖ್ಯಾನದ ಮಾತೊಂದನ್ನು ನೆನಪು ಮಾಡ್ಕೋತಾರೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು. ಸೃಷ್ಟುಷ್ವೇಬತು ಸೃಜ್ಯಾನಾಂ ಪ್ರವೇಶೋ ಬ್ರಹ್ಮಣೋಲಯೇ. ಬ್ರಹ್ಮಣೋಲಯೇ, ಬ್ರಹ್ಮನ ಲಯ ಆದಾಗ, ಚತುರ್ಮುಖ ಬ್ರಹ್ಮನ ಆಯುರ್ಮಾನ ಮುಗಿದು ಆತ ಮುಕ್ತಿಗೆ ಹೋಗೋ ಪ್ರಸಂಗ ಬಂದಾಗ, ಸೃಜ್ಯಾನಾಂ ಸೃಷ್ಟರಾದಂತಹ ವಸ್ತುಗಳೇನಿರ್ತಾರೆ, ಸೃಷ್ಟರಾದಂತಹ ಜೀವರೇನಿರ್ತಾರೆ, ಈ ದೇವತೆಗಳು, ಅವರಿಗೆ ಸೃಷ್ಟೃಷು ಲಯ, ತಮ್ಮನ್ನ ಸೃಷ್ಟಿ ಮಾಡಿದ ದೇವತೆಗಳಲ್ಲಿ ಹಿರಿಯರಲ್ಲಿ ಅವರಿಗೆ ಲಯ, ಅದೇ ಒಂದು ಪ್ರವೇಶ. ಅವರಿಗೆ ಪ್ರವೇಶವನ್ನೇ ಅವರ ಲಯ ಅಂತ ಹೇಳ್ತಾರೆ. ದೇವಾನ ಮಾರ್ಗ ಉದ್ದಿಷ್ಟ, ಇದನ್ನೇ ಈ ಏನು ಲಯ ಇದೆ ತಮ್ಮ ಹಿರಿಯರಲ್ಲಿ ಹೋಗಿ ಸೇರುವುದು, ಅದೇ ಒಂದು ಮಾರ್ಗ ಅವರಿಗೆ. ನ ಅರ್ಚಿರಾದಿರ್ ನಚೋತ್ಕ್ರಮ, ಅವರಿಗೆ ಅರ್ಚಿರಾದಿ ಮಾರ್ಗದ ಮೂಲಕ ಉತ್ಕ್ರಮಣ ಇಲ್ಲ. ಅವರಿಗೆ ಇರುವುದು ಅದೆಲ್ಲ ಇರುವುದು ಮನುಷ್ಯರಿಗೆ ಮಾತ್ರ. ಅದರಿಂದ ಈ ದೇಹದಿಂದ ಉತ್ಕ್ರಮಣವೂ ಇಲ್ಲ, ಅರ್ಚಿರಾದಿ ಮಾರ್ಗವೂ ಇಲ್ಲ, ಅದು ಇರುವುದು ಮನುಷ್ಯರಿಗೆ ಮಾತ್ರ. ದೇವತೆಗಳಿಗಿರುವ ಮಾರ್ಗ ಅಂದರೆ ಈ ತಮ್ಮ ಹಿರಿಯ ದೇವತೆಗಳಲ್ಲಿ ಹೋಗಿ ಸೇರುವುದು ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿದೆ. ಆದ್ದರಿಂದ ಇಲ್ಲಿ ಅರ್ಚಿರಾದಿ ಪಥ ಅಂದರೆ ಅರ್ಚಿರ ಮಾರ್ಗದಿಂದ ಮನುಷ್ಯರಿಗೆ, ಮತ್ತೆ ತಮ್ಮ ಹಿರಿಯರಲ್ಲಿ ಲಯ ಹೊಂದುವುದು ಎಂಬ ಮಾರ್ಗದಿಂದ ದೇವತೆಗಳಿಗೆ ಅಂತ ಆದಿ ಶಬ್ದದಿಂದ ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.